ಹಾಯ್ ನಾನು ಕೃಷ್ಣ, ನೀವು ನೋಡ್ತಿದ್ದೀರಾ ಕೃಷ್ಣ ಕ್ರೀನ್ ಚಾನಲ್. ಸೊ ಇವತ್ತು ನೋಡಿದ್ರೆ ನನಗೆ ಯಾವ ರೀತಿ ಸೆಕೆಂಡ್ PUC ರಿಸಲ್ಟ್ಸ್ನ ನೋಡೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋವನ್ನು ಮಾಡಬಹುದು. ಆ್ಯಕ್ಚುಲಿ ನಾನು ಈ ರೀತಿಯ ಒಂದು ಎಜುಕೇಷನ್ ವೀಡಿಯೋಸ್ ಎಲ್ಲ ಮಾಡಲ್ಲ, ಬಟ್ ಈ ಸರ್ತಿ ಯಾಕೆ ಮಾಡ್ತಿದ್ದೀನಿ ಅಂದರೆ ಸೆಕೆಂಡ್ PUCಯ ರಿಸಲ್ಟ್ಸ್ ನೋಡಬೇಕು ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಇರಬೇಕು. ರಿಜಿಸ್ಟ್ರೇಷನ್ ನಂಬರ್ ನಮ್ಮೊಟ್ಟಿಗಿಲ್ಲ, ಯಾಕಂದರೆ ನಾವು ಎಕ್ಸಾಮ್ಸ್ ಬರೀಲ್ಲ. ಸೊ ರಿಜಿಸ್ಟ್ರೇಷನ್ ನಂಬರ್ ಕೂಡ ಹುಡುಕಬೇಕಲ್ಲ. ಸೊ ಸ್ವಲ್ಪ ಕಷ್ಟ ಇದೆ ಯಾವ ರೀತಿ ಅಂತ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಸೊ ಮೊದಲಾಗಿ ನಾವು ರಿಜಿಸ್ಟ್ರೇಷನ್ ನಂಬರ್ ಹುಡುಕಬೇಕು. ಸೊ ಯಾವ ರೀತಿ ಅಂದರೆ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನಲ್ಲಿ ಸರ್ಚ್ ಕೊಡಿ, PUEKARNIC ಅಂತ ಸರ್ಚ್ ಕೊಡಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಓಪನ್ ಆದಮೇಲೆ ಸೊ ನೋಡ್ತೀರಾ ಡಿಪಾರ್ಟ್ಮೆಂಟ್ ಆಫ್ PUE ಅಂತ ಬರುತ್ತೆ. ಓಕೆ, ಸೊ ಅದರಲ್ಲಿ ಮೇಲ್ಗಡೆ ಒಂದು ರೆಡ್ ಲೈನಲ್ಲಿ ಒಂದು ಸರ್ಕಲ್ ಹೊಡಿತಾ ಇರುತ್ತೆ. ಅದರಲ್ಲಿ ಫಸ್ಟ್ ಒಂದು ಲೈನ್ ಇದೆ, ನೋ ಮೈ ರಿಜಿಸ್ಟ್ರೇಷನ್ ನಂಬರ್ ಅಂತ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವಲ್ಲಿ ಡಿಸ್ಟ್ರಿಕ್ಟ್ ಮತ್ತು ಕಾಲೇಜ್ ಅಂತ ಆಪ್ಷನ್ ಇದೆ. ಸೊ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿ, ಯಾವ ಡಿಸ್ಟ್ರಿಕ್ಟಿಂದ ನೀವು ಇದ್ದೀರಿ ಅಂತಂದರೆ ನಾನಿಲ್ಲಿ ದಕ್ಷಿಣ ಕನ್ನಡ ಅಂದರೆ ಸೌತ್ ಕನ್ನಡದಿಂದ ಇದ್ದೀನಿ. ಓಕೆ, ಸೊ ಸೌತ್ ಕನ್ನಡ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಕಾಲೇಜಿನ ಅಂದರೆ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡಬೇಕು, ನೀವು ಯಾವ ಕಾಲೇಜಲ್ಲಿ ಸೆಕೆಂಡ್ PUC ಮಾಡ್ತಿದ್ದೀರಿ ಅಂತ. ಸೊ ನಾನು ಓದಿದ್ದು ಯಾವ ಕಾಲೇಜ್ ಅಂತ ಹೇಳಲ್ಲ, ಬಟ್ ಅಷ್ಟು ಕೂಡ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಮಾರ್ಕ್ಸ್ ನೋಡಲೇಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಒಂದು ಏನೋ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಹಾಕಿರ್ತೀನಿ. ಏನು ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಯಾಕೆ ಅದರಲ್ಲೇನು ಜಾಸ್ತಿ ಮಾರ್ಕ್ಸ್ ಇರೋಲ್ಲ, ಬಟ್ ಆಗಲೇ ಕೂಡ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಆ್ಯಂಡ್ ಯಾವ ಕಾಲೇಜಿನ ಸೆಲೆಕ್ಟ್ ಮಾಡಿ. ಓಕೆ, ಸೊ ನಾನಿಲ್ಲಿ ರ್ಯಾಂಡಮಾಗಿ ಯಾವುದೊಂದು ಕಾಲೇಜ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಕೆನರಾ PU ಕಾಲೇಜ್ ಕೊಡೆಯಲ್ಬಿಲ್ ಮ್ಯಾಂಗ್ಳೂರು ಅಂತ ಸೆಲೆಕ್ಟ್ ಮಾಡೀನಿ. ಆ್ಯಂಡ್ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಒಂದು ಕಾಲೇಜಲ್ಲಿ ಅಂದರೆ ಇವಾಗ ನೀವು ನಿಮ್ಮ ಕಾಲೇಜ್ ಸೆಲೆಕ್ಟ್ ಮಾಡಿದ್ರಲ್ಲ, ಸೊ ನಿಮ್ಮ ಕಾಲೇಜಲ್ಲಿರುವ ಸ್ಟೂಡೆಂಟ್ ಅಂದರೆ ನಿಮ್ಮ ಸ್ಟೂಡೆಂಟ್ ನೇಮ್ ಇರುತ್ತೆ, ಆ್ಯಂಡ್ ಫಾದರ್ ನೇಮ್, ಮದರ್ ನೇಮ್, ಸ್ಟೂಡೆಂಟ್ ನಂಬರ್, ಸ್ಟೂಡೆಂಟ್ ಟೈಪ್ ಎಲ್ಲ ಇರುತ್ತೆ. ಓಕೆ, ರಿಜಿಸ್ಟ್ರೇಷನ್ ನಂಬರ್ ಕೂಡ ಇದೆ. ಸೊ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ಸ್ ಎಲ್ಲ ಇರುತ್ತೆ. ಸೊ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ, ಸೊ ಅಲ್ಲಿ ನಿಮ್ಮ ಒಂದು ನೇಮ್ ಏನಿರುತ್ತೆ, ನಿಮ್ಮ ನೇಮ್ನ ಸರ್ಚ್ ಮಾಡಿ ಅಂದರೆ ಸ್ಕ್ರೋಲ್ ಡೌನ್ ಮಾಡಿ ನಿಮಗೆ ಸಿಗುತ್ತೆ. ಓಕೆ, ನೇಮ್. ಸೊ ಇಲ್ಲಿ ಒಂದು ಕೆನರಾ ಕಾಲೇಜಿನಲ್ಲಿ ರ್ಯಾಂಡಮ್ ನೇಮ್ನ ತೊಗೊಳ್ತೀನಿ. ಓಕೆ, ಅಲ್ಲಿ ಶಿವಪ್ರಸಂತ ಯಾರೋ ಇದ್ದಾರೆ, ಸೊ ಅವರ ನೇಮ್ ತೊಗೊಂಡಿದ್ದೀನಿ. ಸೊ ನೋಡ್ತೀರಾ ಅವರ ಒಂದು ಏನು ರಿಜಿಸ್ಟ್ರೇಷನ್ ನಂಬರ್ ಇದೆ. ಓಕೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಯಾಕಂದರೆ ನಿಮ್ಮ ಒಂದು ರಿಸಲ್ಟ್ ನೋಡಬೇಕು ಅಂದರೆ ಹೇಳಿದರೆ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಬೇಕಾಗುತ್ತೆ. ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಕಾಪಿ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಕಾಪಿ ಮಾಡಿ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ @mostwanted. ಓಕೆ, ಸೊ ರಿಜಿಸ್ಟ್ರೇಷನ್ ನಂಬರ್ನ ಕಾಪಿ ಮಾಡಿಟ್ಕೊಳ್ಳಿ. ಆ್ಯಂಡ್ ನಾನು ಈ ಒಂದು ವೀಡಿಯೋನ ಯಾವಾಗ ಶೂಟ್ ಮಾಡ್ತೀನಿ ಅಂದರೆ ರಿಸಲ್ಟ್ ಅನೌನ್ಸ್ ಆಗೋ 24 ಅವರ್ಸ್ನಿಂದ ಮುಂಚೆ ಶೂಟ್ ಮಾಡ್ತೀನಿ. ಸೊ ಇವಾಗ ರಿಸಲ್ಟ್ಸ್ ಅನೌನ್ಸ್ ಆಗಲಿಲ್ಲ ಅಂದರೆ ಆ ಒಂದು ಪೇಜ್ ನಮಗೆ ಯಾವಾಗ ಕಾಣಲಿಕ್ಕೆ ಸಿಗ್ತದೆ ಆ ಟೈಮಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಪೇಸ್ಟ್ ಮಾಡಿ. ಸೊ ಆವಾಗ ನಿಮ್ಮ ರಿಸಲ್ಟ್ಸ್ ಬರುತ್ತೆ. ಸೊ ಆಫ್ಕೋರ್ಸ್ ಎಲ್ಲ ಪಾಸ್ ಆಗಿರ್ತಾರೆ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೋದು. ಓಕೆ, ಸೊ ಶೇರ್ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಓಕೆ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ವಿಡಿಯೋಗಾಗಿ ನಮ್ಮ ಕೃಷ್ಣ ಕ್ರೀನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ. ಬಾಯ್.